ಮತ್ತೆ ನಿಮ್ಮ ಟೀ ಶರ್ಟ್ ಮೇಲೆ 2 ಲೇಯರ್ ಲವ್ ಸಿಂಬಲ್ ಇದೆ, ಒಂದು ನಿಮ್ಮ ಹೆಂಡತಿ ಮತ್ತೆ ಇನ್ನೊಂದು ಅನುಶ್ರೀ ಅವ್ರಿಗ ಅಂತ. ಇದು ಯಾವ ಅಂತ ಮೇಡಮ್ ಇದಕ್ಕೂ ಕೇಡಿಗೆ ಏನು ಮೇಡಮ್ ಸಂಬಂಧ? ನನ್ನನ್ನೇ ಕೇಡಿ ಮಾಡ್ತಾ ಇದ್ದೀರಲ್ಲ ಮೇಡಮ್. ಈಗ ನಮ್ಮ ಮನೆಗೆ ಹೋದರೆ ಚೇಂಜ್ ಮಾಡ್ತೀನಿ ಮೇಡಮ್ ಲಿರಿಕು. ಈ ಕಡೆ ಇದು ನಮ್ಮ ಮನೆ ಅಂದ್ಕೊಳ್ಳಿ, ಅಲ್ಲ ಇದು ಅನುಶ್ರೀ ಅವರು. ಇಲ್ಲಿ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತೀನಿ. ಹಿಂಗೆ ಮನೆಗೆ ಹೋಗಿದ ತಕ್ಷಣ ಸೆಟ್ ಆಗುತ್ತೆ ಬಾರೆ ನಂಗು ನಿಂಗು ಅಂತ ಚೇಂಜ್ ಮಾಡ್ತೀನಿ ಮೇಡಮ್ ಅಷ್ಟೇ. ಸರ್, ಈಗ ಈ ಸಾಂಗ್ಗೆ ರೂವಾರಿನೇ ನೀವಿಬ್ರು ಅಂತ ಎಲ್ಲರೂ ಹೇಳ್ತಾ ಇದ್ರು ಇಲ್ಲಿ, ಪ್ರೇಮ್ ಸರ್ರು ಮತ್ತು ಅರ್ಜುನ್ ಸರ್ರು. ಸೊ ಅರ್ಜುನ್ ಸರ್ ಏನೋ ಅನುಶ್ರೀ ಅವ್ರಿಗೆ ಹೇಳಿದ್ರು ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತ. ಪ್ರೇಮ್ ಅವರು ಹೇಳೋದಾದರೆ ಯಾವ ನಟಿಗೂ ಮತ್ತು ನಿಮಗೂ ಸೆಟ್ ಆಗಿಲ್ಲ, ಸೆಟ್ ಆಗದೆ ಇರೋದಕ್ಕೆ ಈ ಥರ ಒಂದು ಸಾಂಗ್ ಲಿರಿಕ್ ಬಂತ, ಸಾಹಿತ್ಯ ಬಂತ ಅಂತ. ನಿಮ್ಮಲ್ಲಿ ಆ ನಟಿ ಯಾರು ಅಂತ ಸರ್? ಮಗ ನಿನ್ ಮಗ ತೋರಿಸ್ಲಾ? ಏನೋ ಒಂದು ಕಾಂಟ್ರವರ್ಸಿ ಮಾಡ್ಬೇಕಣ್ಣ ನೀನು. ಕಾಂಟ್ರವರ್ಸಿ ಅಲ್ಲ ಸರ್, ನೀವೇ ರೂವಾರಿಗಳು, ನಿಮ್ಮ ಅನುಭವ ಇಲ್ಲಿ ಬರ್ದಿರ್ತೀರಾ. ಕಾಂಟ್ರವರ್ಸಿ ಅಲ್ಲ ಸರ್, ಜಸ್ಟ್ ಫಾರ್ ಫನ್. ಸೆಟ್ ಆಗಲ್ಲ ಅನ್ನೊಂದು ಪದ ಇದೆಯಲ್ಲ ಮಗನೇ, ಅದು ಯಾರಿಗಾದ್ರೂ ಕೇಳು ನೀನು, ಪ್ರತಿಯೊಬ್ಬನಿಗೂ ಗೊತ್ತು. ಪ್ರತಿಯೊಬ್ಬನಿಗೂ ಯಾರಿಗೆ ನಿಮ್ಗೆ ಸಾಮಾನ್ಯವಾಗಿ ನಾವು ಮೊನ್ನೆ ಮಿಕ್ಸ್ ಮಾಡ್ತಿದ್ದೀವಿ ಸಾಂಗ್, ನಾವು ಊಟಲ್ಲಿ ಬಾಂಬೆಲಿ ಹೇಳ್ತಾರೆ ವಾಟ್ ಎ ಬ್ಯೂಟಿಫುಲ್, ವಾಟ್ ಇಸ್ ದಿಸ್, ಕ್ಯಾ ಸೆಟ್ ಆಗಲ್ಲ, ಓ ತೇರಾ ಮೇರಾ ಹಂಗಿಂದ, ಓ ಯಾ ನೈಸ್ ಮ್ಯಾನ್ ಸೂಪರ್ ಅಂದ್ರೆ ಹಿಂಗೆ ಸೆಟ್ ಆಗಲ್ಲ ಅನ್ನೋದು ಇದೆಯಲ್ಲ ಎಲ್ಲರಿಗೂ ಗೊತ್ತು ಮಗ. ಅವಾಗ ತಾನೇ ಹುಟ್ಟಿರೋ ಮಗುಗೆ ಒಂದು ಸ್ವಲ್ಪ ಈಗ ಗೊತ್ತಿರೋ ಆ ಮಗುವಿಂದ ಹಿಡಿದು ಕೊನೆ ಸಾಯೋವರೆಗೂ ಗೊತ್ತು. ಲಾಸ್ಟಲ್ಲಿ ಸಾಯುವಾಗ ಬಾಯಿಗೆ ನೀರು ಬಿಡ್ಬೇಕಾದ್ರೂ ಯಾರೋ ನೋಡ್ತಾ ಇದ್ರೆ ಮಾತು ಬಂದಿಲ್ಲ ಅಂದ್ರೆ ಕಣ್ಣಲ್ಲಿ ಹೇಳ್ತಾ ಇರ್ತಾನೆ ಹಂಗೋ ನಿಂಗೂ ಸೆಟ್ಟೇ ಆಗಿಲ್ವಲ್ಲ ಇಷ್ಟು ದಿವಸ ಅಂತ. ಹಿಂಗೆ ಅದು ಸೆಟ್ ಆಗಲ್ಲ ಪದ ವಾಡಿಕೆ ಪದ, ಸೊ ಈಸಿ ಪದ ಅಲ್ವಾ ಸರ್? ನೋಡಿ ಸಾರ್ ಸಿನಿಮಾಗೆ ಅಸೆಟ್ ಆಗಿದ್ದಿಂದ ಏನಕ್ಕೆ ಗೊತ್ತಾ, ಇದು ಸಾಂಗ್ ಸಿನಿಮಾಗೆ ಈ ಸೆಟ್ ಆಗಲ್ಲ ಅನ್ನೋದು ಸಾಂಗ್ ಅಸೆಟ್ ಆಗತ್ತೆ. ನಾವು ಕಂಪೋಸ್ ಮಾಡಿ ಇದನ್ನ ಕಂಪೋಸ್ ಮಾಡಿದ ತಕ್ಷಣ ಅರ್ಜುನ್ ನನ್ಗೆ ಅದೇ ಹೇಳ್ದ, ಸರ್ ಇದು ಇಟ್ಟೆ ಬಿಡಿ ಸರ್ ಅಂತ. ಅದಾದ್ಮೇಲೆ KVN ಸರ್ ಕೇಳಿದ್ರು, ಫೇಮ್ ಲವ್ ಸಾಂಗ್ ಏನ್ ಮಾಡಿದಿರಿ ಅಂತ. ಬನ್ನಿ ಸರ್ ಕೇಳಿಸ್ತೀನಿ ಅಂತ ಮೈಸೂರಲ್ಲಿ ಕಂಪೋಸ್ ಮಾಡ್ತಿದ್ವಿ. ಮೈಸೂರಲ್ಲಿ ಯಾವುದೋ ರೆಸಾರ್ಟಲ್ಲಿ ಕೂತಿದ್ವಿ. ಅಲ್ಲಿ ಬಂದು KVN ಸರ್ ಕೇಳಿದ್ರು, ಏನ್ ಸಖತ್ತಾಗಿದೆ, ಸೆಟ್ ಆಗಲ್ಲ ಹೋಗಿ ಒಂದ್ಸರ್ ಕೇಳಿದ ತಕ್ಷಣ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಹಂಗೆ ಪ್ರತಿಯೊಬ್ರು ಕೇಳಿದ ತಕ್ಷಣ ಆಡ್ತಾರೆ ಅದನ್ನ. ಮೊನ್ನೆ ಒಂದು 20-25 ಸೆಕೆಂಡ್ ನಾವು ಬರೀ ಟೀಸರ್ ಬಿಟ್ವಿ, ಬರೀ 18 hours ಟ್ರೆಂಡಿಂಗ್ ಬಂದ್ಬಿಡ್ತದ್ದು. ನನಗೆ ಅವಾಗಲೇ ಗೊತ್ತಾಯ್ತು ಇದು ಎಲ್ಲರಿಗೂ ಸೆಟ್ ಆಗ್ತದೆ, ನನಗೂ ನಿನಗೂ ಸೆಟ್ ಆಗಲ್ಲ ಬಿಟ್ರೆ ಎಲ್ಲರಿಗೂ ಸೆಟ್ ಆಗುತ್ತೆ ಇದು ಅಂತ ಅಲ್ವಾ? ಧ್ರುವ ಸರ್ ನೀವೇ ಹೇಳಿ. ಸಾರ್ ಕೊಡಿ ಮೈಕ್ ಸರ್, ನೀವ್ ಹೇಳಿ ನಿಮ್ಗೂ ಯಾರಿಗೂ ಸೆಟ್ ಆಗಲ್ಲ ಅಂತ. ಮಗ ನನ್ಗೆ ಎಲ್ಲಾರು ಸೆಟ್ ಆಗ್ತಾರೆ ಮಗನೇ. ನಾನು ಯಾರೋ ಚಾಕು ಹಿಡ್ಕ ಒಂದು ಚುಚ್ಚಾಕ್ ಬಂದ್ರು ಹೇಳ್ತೀನಿ, ಸೊ ಸೆಟ್ ಆಗಲ್ಲ ಹೋಗೋ ನಂಗೋ ನಿಂಗೋ ಅಂತ ಹೇಳಲ್ಲ, ಸೆಟ್ ಆಗ್ತಾರೆ, ನಂಗೆಲ್ಲ ಸೆಟ್ ಆಗ್ತಾರೆ. ಸರ್ ಇಲ್ಲ ಮುಗೀತು ಕಂಪ್ಲೀಟ್ ಶೂಟಿಂಗ್ ಕಂಪ್ಲೀಟ್ ಆಯ್ತು. ಇನ್ನೊಂದು ಸಾಂಗ್ ಇದೆ, ಏಪ್ರಿಲ್ಗೆ ಸಾಂಗ್ ಶೂಟ್ ಮಾಡ್ತಿದ್ವಿ. ಸೊ ಮುಗೀತು, ಡಬ್ಬಿಂಗು ಆಯ್ತು, ಎಲ್ಲರೂ ಡಬ್ಬಿಂಗು ಮಾಡ್ಬಿಟ್ರು. ಆಲ್ಮೋಸ್ಟ್ ರವಿ ಸರ್ ಮಾಡಿದ್ರು, ಧ್ರುವರ್ ಮಾಡಿದ್ರು, ರಮೇಶ್ ಅರವಿಂದ್ ಸರ್ ಎಲ್ಲ ಆಲ್ ಡಬ್ಬಿಂಗ್ ಕಂಪ್ಲೀಟೆಡ್. ಇನ್ನು ಹಿಂದಿ ಡಬ್ಬಿಂಗ್ ನಡೀತಾ ಇದೆ. ಸೊ ಅದು ಸಂಜಯ್ ದತ್ ಅವರು ಶೂಟಿಂಗ್ ಬಿಸಿ ಇರೋದ್ರಿಂದ ಅದೊಂದು ಇಲ್ಲ, ಇನ್ನು ಮಿಕ್ಕಿದೆಲ್ಲ ಹಿಂದಿನೂ ನಡೀತಾ ಇದೆ. ಆಗಸ್ಟ್ ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರ್ತದೆ. ಸೊ ಏಪ್ರಿಲ್ ಮಧ್ಯ ಮಿಡ್ಡಲ್ಲಿ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಸರ್ ಯಾವಾಗ ಅಂತ. ಏಪ್ರಿಲ್ ಮಧ್ಯ ಟೀಸರ್ ಲಾಂಚ್ ಮಾಡ್ತೀವಿ ಮುಂಬೈಲಿ, ಆ್ಯಂಡ್ ಅಲ್ಲಿ ಅನೌನ್ಸ್ ಮಾಡ್ತೀನಿ ಸರ್, ಟೀಸರ್ ಡೇಟ್ ಹಾಕ್ತೀನಿ ಸರ್ ಯಾವಾಗ ರಿಲೀಸ್ ಅಂತ. ಆಗಸ್ಟಿಗೆ ಬರುತ್ತೆ. ನಾವು ಎಲ್ಲನೂ ಪ್ರಿಪೇರ್ ಮಾಡಿ ರೆಡಿಯಾಗಿ ಎಲ್ಲ ಹೋಗ್ತೀವಿ ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಯಾರಾದರೂ ಇದ್ದೀರಾ ಸರ್? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.